ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರೆಂಡಿಂಗ್ ಟಾಪಿಕ್ ತೆಗೆದುಕೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು 2024ನೇ ಸಾಲಿನ ಕಂಪ್ಲೀಟ್ ಎನ್ವಿರಾನ್ಮೆಂಟ್ ಕರೆಂಟ್ ಅಫೇರ್ಸ್ ನೋಡ್ತೀವಿ. 2024ನೇ ಸಾಲಿನ ಜನವರಿಯಿಂದ ಡಿಸೆಂಬರ್ವರೆಗಿನ ಕಂಪ್ಲೀಟ್ ಆಗಿರುವಂತಹ ಪರಿಸರ ಸಂಬಂಧಿ ಎನ್ವಿರಾನ್ಮೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ತೆಗೆದುಕೊಂಡು ಬಂದಿದ್ದೀವಿ. ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತಾ ಇವತ್ತಿನ ಸೆಷನ್ ಶುರು ಮಾಡುವ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದ 57ನೇ ಟೈಗರ್ ರಿಸರ್ವ್ ಯಾವುದು? ಭಾರತದ 57ನೇ ಟೈಗರ್ ರಿಸರ್ವ್ ಯಾವುದು? ಸರಿಯಾದ ಉತ್ತರ ರಾತಪಾನಿ ಅಭಯಾರಣ್ಯ ಟೈಗರ್ ರಿಸರ್ವ್. ರಾತಪಾನಿ ಅಭಯಾರಣ್ಯ ಟೈಗರ್ ರಿಸರ್ವ್ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಮಧ್ಯಪ್ರದೇಶ ರಾಜ್ಯದ ರಾಯಸೇನಾ ಮತ್ತು ಸೀಹೋರ್ ಜಿಲ್ಲೆಯಲ್ಲಿ ಇದು ವಿಸ್ತರಿಸಿಕೊಂಡಿದೆ. ಈ ಅಭಯಾರಣ್ಯ ರಾಯಸೇನಾ ಮತ್ತು ಸೀಹೋರ್ ಜಿಲ್ಲೆಗಳಲ್ಲಿ ಈ ರಾತಪಾನಿ ಅಭಯಾರಣ್ಯ ಟೈಗರ್ ರಿಸರ್ವ್ ವಿಸ್ತರಿಸಿಕೊಂಡಿದೆ. ಇನ್ನು ಈ ಒಂದು ಅಭಯಾರಣ್ಯವನ್ನು ಘೋಷಣೆ ಮಾಡಿದ್ದು ಕೇಂದ್ರೀಯ ಪರ್ಯಾವರಣ ಮತ್ತು ಜಲವಾಯು ಪರಿವರ್ತನೆ ಮಂತ್ರಾಲಯ ಮಿನಿಸ್ಟ್ರಿ ಈ ಒಂದು ಟೈಗರ್ ರಿಸರ್ವ್ ಅನ್ನು ಘೋಷಣೆ ಮಾಡಿತು. ಭಾರತದ ಮೊಟ್ಟ ಮೊದಲ ಹೈಡ್ರೋಜನ್ ಟ್ರೈನ್ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗುವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಹರಿಯಾಣ. ನೋಡಿ, ಈ ಫಸ್ಟ್ ಹೈಡ್ರೋಜನ್ ಟ್ರೈನ್ ಇದೆಯಲ್ಲ, ಇದು ಜಿಂದ್ ಮತ್ತು ಸೋಲಾಪುರ ನಡುವೆ ಈ ಟ್ರೈನ್ ಓಡಾಡುತ್ತೆ, ಈ ಟ್ರೈನ್ ಚಲಿಸುತ್ತೆ. ಡಿಸೆಂಬರ್ 2026ರವರೆಗೆ ಪ್ರಪಂಚದ 5ನೇ ಮತ್ತು ಭಾರತದ ಮೊದಲ ನೈಟ್ ಸಫಾರಿ ಎಲ್ಲಿ ಪ್ರಾರಂಭಿಸಲಾಗುವುದು? ನೋಡಿ, ಪ್ರಪಂಚದ 5ನೇ ಮತ್ತು ಭಾರತದ ಮೊಟ್ಟ ಮೊದಲ ನೈಟ್ ಸಫಾರಿ ಆಗುತ್ತೆ. ಇದು ಡಿಸೆಂಬರ್ 2026 ವೇಳೆಗೆ ಇದನ್ನು ಶುರು ಮಾಡ್ತೀವಿ ಅಂತ ಹೇಳಲಾಗುತ್ತೆ. ಸೊ ಎಲ್ಲಿ ಕೇಳಿದ್ರೆ ಇದು ಲಕ್ನೋದಲ್ಲಿ, ಉತ್ತರ ಪ್ರದೇಶ ರಾಜ್ಯದ ಲಕ್ನೋದಲ್ಲಿ ಡಿಸೆಂಬರ್ 2026 ವೇಳೆಗೆ ಭಾರತದ ಮೊಟ್ಟ ಮೊದಲ ನೈಟ್ ಸಫಾರಿಯನ್ನು ಪ್ರಾರಂಭ ಮಾಡಲಾಗುತ್ತೆ. ಯಾವ ದೇಶವು ಇಂಟರ್ನ್ಯಾಷನಲ್ ಕ್ರಯೋಸ್ಫೇರ್ ಕ್ಲೈಮೇಟ್ ಇನಿಷಿಯೇಟಿವ್ ಇದರ ಮೊಟ್ಟ ಮೊದಲ ದೇಶವಾಗಲಿದೆ? ಇಂಟರ್ನ್ಯಾಷನಲ್ ಕ್ರಯೋಸ್ಫೇರ್ ಕ್ಲೈಮೇಟ್ ಇನಿಷಿಯೇಟಿವ್ ಇದರ ಮೊಟ್ಟ ಮೊದಲ ದೇಶವಾಗಿರಲಿರುವ ದೇಶ ಯಾವುದು ಕೇಳಿದ್ರೆ ವೆನಿಜುವೆಲಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಗ್ಲೋಬಲ್ ವಾರ್ಮಿಂಗ್ಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಇದು ಅತಿ ಹೆಚ್ಚು ಪರಿಣಾಮಕಾರಿಯಾದಂತಹ ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾದಂಥ ದೇಶ ಅಂತೇಳಿ ಗುರುತಿಸಿಕೊಂಡಿದೆ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವು ಭಾರತದ 2ನೆಯ ಚಿಟ್ಟೆಗಳ ವಿವಿಧತಾ ಕೇಂದ್ರವಾಗಲಿದೆ? ಸೆಕೆಂಡ್ ಬಟರ್ಫ್ಲೈ ಪಾರ್ಕ್. ಸೊ ಸರಿಯಾದ ಉತ್ತರ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಸೊ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ 446 ಪ್ರಜಾತಿಯ ಚಿಟ್ಟೆಗಳಿವೆ. 446 ಪ್ರಜಾತಿಯ ಚಿಟ್ಟೆಗಳಿವೆ. ಹಾಗಾಗಿ ಇದನ್ನು ಭಾರತದ 2ನೆಯ ಚಿಟ್ಟೆ ವಿವಿಧತಾ ಕೇಂದ್ರ ಅಂತೇಳಿ ಘೋಷಣೆ ಮಾಡಿದರು. ಮತ್ತು ಭಾರತದ ಮೊದಲ ಚಿಟ್ಟೆ ವೈವಿಧ್ಯ ಕೇಂದ್ರ ಯಾವುದು ಕೇಳಿದ್ರೆ ಅರುಣಾಚಲ ಪ್ರದೇಶದ ನಮದಪ ರಾಷ್ಟ್ರೀಯ ಉದ್ಯಾನವನ. ನಮದಪ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಇದು ಭಾರತದ ಮೊಟ್ಟ ಮೊದಲ ಚಿಟ್ಟೆಗಳ ವೈವಿಧ್ಯತಾ ಕೇಂದ್ರವಾಗಿದೆ. ಸೊ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದ 2 ವೆಟ್ಲ್ಯಾಂಡ್ಗಳನ್ನು ವೆಟ್ಲ್ಯಾಂಡ್ ಅಂದರೆ ಆರ್ದ್ರ ಭೂಮಿ, ಭಾರತದ ಯಾವ 2 ರಾಜ್ಯದ 2 ಆರ್ದ್ರ ಭೂಮಿಗಳನ್ನು ರಾಮ್ಸರ್ ಸೈಟ್ಸ್ಗೆ ಪಟ್ಟಿಗೆ ಸೇರಿಸಲಾಯಿತು? ಸರಿಯಾದ ಉತ್ತರ ಬಿಹಾರ ರಾಜ್ಯದ 2 ಆರ್ದ್ರ ಭೂಮಿ, 2 ವೆಟ್ಲ್ಯಾಂಡ್ಗಳನ್ನು ರಾಮ್ಸರ್ ಪಟ್ಟಿಗೆ ಸೇರಿಸಲಾಯಿತು. ಈ 2 ವೆಟ್ಲ್ಯಾಂಡ್ಗಳು ಯಾವುದು ಕೇಳಿದ್ರೆ ನಾಗಿ ಮತ್ತು ನಕಟಿ ಎನ್ನುವಂತಹ 2 ವೆಟ್ಲ್ಯಾಂಡ್ಗಳನ್ನು ರಾಮ್ಸರ ಸೈಟ್ಗೆ ಸೇರಿಸಲಾಯಿತು. ಇದು ಭಾರತದ 82ನೇ ರಾಮ್ಸರ್ ಸೈಟ್ ಆಗಿದೆ. ಭಾರತದಲ್ಲಿ ಒಟ್ಟು 82 ರಾಮಸರ ಭೂಮಿಗಳಿವೆ, ರಾಮಸರ ಸೈಟ್ಸ್. ಭಾರತದಲ್ಲಿ ಟೋಟಲ್ ಇರುವಂಥದ್ದು ಎಷ್ಟು? 82 ರಾಮಸರ ಸೈಟ್ಸ್.
ನಾರ್ವೆಸ್ಟರ್ ಇದರ ಅಧ್ಯಯನ ಮಾಡುವ ಭಾರತದ ಮೊದಲ ಸಂಶೋಧನಾ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗ್ತಾ ಇದೆ? ಸೊ ನಾರ್ವೆಸ್ಟರ್ ಇದೆಯಲ್ಲ, ನಾರ್ವೆಸ್ಟರ್ ಅಂದರೆ ಇದೊಂದು ಬಗೆಯ ತೂಫಾನ್ ಅಥವಾ ಸೈಕ್ಲೋನ್. ಮತ್ತು ಈ ತುಫಾನ್ ಅಥವಾ ಸೈಕ್ಲೋನ್ ಇದೆಯಲ್ಲ, ಇದು ಭಾರತ ಮತ್ತು ಬಾಂಗ್ಲಾದಲ್ಲಿ ಬೀಸುವಂಥದ್ದು. ಭಾರತ ಮತ್ತು ಬಾಂಗ್ಲಾದಲ್ಲಿ ಇದು ಕಂಡುಬರುತ್ತೆ. ಸೊ ಈ ಸೈಕ್ಲೋನ್ನ ಅಧ್ಯಯನ ಮಾಡುವಂತಹ ಭಾರತದ ಮೊದಲ ಸಂಶೋಧನಾ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಕೇಳಿದ್ರೆ ಒಡಿಸ್ಸಾದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಜೈವ ವೈವಿಧ್ಯತಾ ದಿವಸ, ಬಯೋಡೈವರ್ಸಿಟಿ ಡೇ ಅಂತ ಕರಿತೀವಲ್ಲ, ಬಯೋಡೈವರ್ಸಿಟಿ ಡೇ. ಸೊ ಈ ಬಯೋಡೈವರ್ಸಿಟಿ ಡೇಯನ್ನು ಎಲ್ಲಿ, ಅಂತಾರಾಷ್ಟ್ರೀಯ ಜೈವ ವೈವಿಧ್ಯತಾ ದಿವಸವನ್ನು ಎಲ್ಲಿ ಯಾವಾಗ ಆಚರಿಸಲಾಗುತ್ತೆ ಅಂದರೆ ಸರಿ ಉತ್ತರ ಮೇ 22. 2024ನೇ ಸಾಲಿನ ಥೀಮ್ ಏನು ಹಾಗಾದರೆ? 2024ನೇ ಸಾಲಿನ ಬಯೋಡೈವರ್ಸಿಟಿ ಡೇ, ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ, ಇದರ ಥೀಮ್ ಏನು ಕೇಳಿದ್ರೆ, ಥೀಮ್ ತುಂಬ ಇಂಪಾರ್ಟೆಂಟ್. ಬಿ ಪಾರ್ಟ್ ಆಫ್ ದ ಪ್ಲಾನ್. ಬಿ ಪಾರ್ಟ್ ಆಫ್ ದ ಪ್ಲಾನ್ ಎಂಬುದು ಈ ವರ್ಷದ ಥೀಮ್ ಅಥವಾ ಧ್ಯೇಯ ವಾಕ್ಯವಾಗಿದೆ. 16ನೇ COP16 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ರಿಯಾಡ್ನಲ್ಲಿ ಆಯೋಜಿಸಲಾಗಿತ್ತು. ಇದು ರಿಯಾದ್ ಇದೆಯಲ್ಲ, ಇದು ಸೌದಿ ಅರೇಬಿಯಾದಲ್ಲಿದೆ. ಸೌದಿ ಅರೇಬಿಯಾದಲ್ಲಿದೆ. ಇದು UNCCD ಇದರ ನೇತೃತ್ವದಲ್ಲಿ ನಡೆದಿರುವಂಥ ಒಂದು ಕಾನ್ಫರೆನ್ಸ್ ಆಗಿದೆ. ಭಾರತದ ಮೊದಲ ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಸ್ಟೇಷನ್ ಎಲ್ಲಿ ಸ್ಥಾಪಿಸಲಾಯಿತು? ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಸ್ಟೇಷನ್ ಸರಿಯಾದ ಉತ್ತರ ಲೇಹ್ನಲ್ಲಿ ಸ್ಥಾಪಿಸಲಾಯಿತು. ಇದು ಲಡಾಖ್ನಲ್ಲಿ ಇದೆ, ಲಡಾಖ್ ಬಳಿಯ ಲೇಹ್ನಲ್ಲಿ. ಗುರು ದಾಸಿದಾಸ ತಾಮೋರ ಪಿಂಗಲ ಟೈಗರ್ ರಿಸರ್ವ್, ಗುರು ದಾಸಿದಾಸ ತಮೋರ ಪಿಂಗಲ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿ ಉತ್ತರ ಇದು ಛತ್ತೀಸ್ಗಢ ರಾಜ್ಯದಲ್ಲಿದೆ. ಇದು ಭಾರತದ 56ನೇ ಟೈಗರ್ ರಿಸರ್ವ್ ಆಗಿದೆ. ಭಾರತದ 56ನೇ ಟೈಗರ್ ರಿಸರ್ವ್ ಛತ್ತೀಸ್ಗಢ ರಾಜ್ಯದಲ್ಲಿದೆ. ಸಂಯುಕ್ತ ರಾಷ್ಟ್ರದ 29ನೇ ವಾರ್ಷಿಕ ಜಲವಾಯು ಪರಿವರ್ತನಾ ಸಮ್ಮೇಳನ ಎಲ್ಲಿ ಪ್ರಾರಂಭವಾಯಿತು? ಸರಿ ಉತ್ತರ ಅಜರ್ಬೈಜಾನ್ನಲ್ಲಿ ಪ್ರಾರಂಭ ಆಯಿತು. ಸೊ ಈ ಜಲವಾಯು ಪರಿವರ್ತನಾ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದು COP29. ಇದು ಅಜರ್ಬೈಜಾನ್ ದೇಶದ ಬಾಕು ಎಂಬಲ್ಲಿ ಈ ಸಮ್ಮೇಳನ ಪ್ರಾರಂಭ ಆಯಿತು. ಈ ಕೆಳಗಿನ ಯಾವ ಅಭಯಾರಣ್ಯದಲ್ಲಿ ಬಟರ್ಫ್ಲೈ ಪಾರ್ಕ್ ಅನ್ನು ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಪಕ್ಕೆ ಟೈಗರ್ ರಿಸರ್ವ್. ಈ ಪಕ್ಕೆ ಟೈಗರ್ ರಿಸರ್ವ್ ಇದೆಯಲ್ಲ, ಪಕ್ಕೆ ಟೈಗರ್ ರಿಸರ್ವ್ ಇದು ಅರುಣಾಚಲ ಪ್ರದೇಶದಲ್ಲಿರುವಂಥದ್ದು. ಅರುಣಾಚಲ ಪ್ರದೇಶ, ಪಕ್ಕೆ ಟೈಗರ್ ರಿಸರ್ವ್ ಅರುಣಾಚಲ ಪ್ರದೇಶದಲ್ಲಿ ಇದೆಯಲ್ಲ, ಇಲ್ಲಿ ಬಟರ್ಫ್ಲೈ ಪಾರ್ಕನ್ನು ಉದ್ಘಾಟನೆ ಮಾಡಲಾಯಿತು. ಪ್ರಥಮ ವಿಶ್ವ ಪ್ರಕೃತಿ ಸಂರಕ್ಷಣಾ ಸೂಚಕಾಂಕದಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 176ನೇ ಸ್ಥಾನದಲ್ಲಿದೆ. ಒಟ್ಟು 180 ದೇಶಗಳ ಒಂದು ಆಯ್ಕೆಯ ಪಟ್ಟಿ ಇದು. ಇದರಲ್ಲಿ ಭಾರತ 176ನೇ ಸ್ಥಾನದಲ್ಲಿದೆ ಪ್ರಕೃತಿ ಸಂರಕ್ಷಣಾ ಸೂಚಕಾಂಕದಲ್ಲಿ. ಬಹಳ ಗಂಭೀರವಾದ ವಿಚಾರ ಇದು, ಯಾಕಂದರೆ ಭಾರತ ತುಂಬ ಕೆಳಗಡೆ ಇದೆ ಅಂತೇಳಿ. ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವುದು ಲಕ್ಸಂಬರ್ಗ್, ಅತಿ ಹೆಚ್ಚು ಪ್ರಕೃತಿ ಸಂರಕ್ಷಣೆ ಮಾಡುವಂಥ ದೇಶ ಇದು. 2ನೇ ಸ್ಥಾನದಲ್ಲಿ ಎಸ್ತೋನಿಯಾ, 3ನೇ ಸ್ಥಾನದಲ್ಲಿ ಡೆನ್ಮಾರ್ಕ್. ಸೊ ಭಾರತ 176ನೇ ಸ್ಥಾನದಲ್ಲಿದೆ. ಏಷ್ಯನ್ ಗೋಲ್ಡನ್ ಕ್ಯಾಟ್ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ? ಸರಿಯಾದ ಉತ್ತರ ಮಾನಸ ನ್ಯಾಷನಲ್ ಪಾರ್ಕ್. ಇದು ಇಲ್ಲಿ ಒಂದು ವಿಶೇಷ ಮತ್ತು ಅಪರೂಪದ ಪ್ರಭೇದ ಇದು ಏಷ್ಯನ್ ಗೋಲ್ಡನ್ ಕ್ಯಾಟ್. ಇದು ಮಾನಸ ನ್ಯಾಷನಲ್ ಪಾರ್ಕಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಮಾನಸ ನ್ಯಾಷನಲ್ ಪಾರ್ಕ್ ಇರೋದು ಅಸ್ಸಾಂ ರಾಜ್ಯದಲ್ಲಿ. ಜೈವ ವೈವಿಧ್ಯತಾ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ಇದನ್ನು ಕೈಲಿಯಲ್ಲಿ ಆಯೋಜಿಸಲಾಗಿತ್ತು. ಈ ಕೈಲಿ ಇರೋದು ಕೊಲಂಬಿಯಾದಲ್ಲಿ.
ಬಯೋಡೈವರ್ಸಿಟಿ ಸಮ್ಮಿಟ್, ಇದು ಜೈವ ವೈವಿಧ್ಯತಾ ಶಿಖರ ಸಮ್ಮೇಳನ. NTCA ಪ್ರಕಾರ ಕಳೆದ 5 ವರ್ಷದಲ್ಲಿ ಭಾರತದಲ್ಲಿ ಎಷ್ಟು ಹುಲಿಗಳು ಮೃತಪಟ್ಟಿವೆ? NTCA ಅಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತೇಳಿ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಇದರ ಪ್ರಕಾರ ಭಾರತದಲ್ಲಿ ಕಳೆದ 5 ವರ್ಷದಲ್ಲಿ ಎಷ್ಟು ಹುಲಿಗಳು ಸತ್ತಿದ್ದಾವೆ ಅಂತ. ಸರಿಯಾದ ಉತ್ತರ 628. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶ್ವ ಪರ್ಯಾವರಣ ದಿವಸ 2024 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಅಕ್ಟೋಬರ್ 7. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಕ್ಟೋಬರ್ 7. ನೋಡಿ, 2024 ಥೀಮ್ ಅಥವಾ ಧ್ಯೇಯವಾಕ್ಯ ಏನಾಗಿತ್ತು ಕೇಳಿದ್ರೆ, ವಿಶ್ವ ಪರ್ಯಾವರಣ ದಿನದ 2024 ಥೀಮ್ ಏನಾಗಿತ್ತು ಕೇಳಿದ್ರೆ, ಎಂಗೇಜಿಂಗ್ ಯೂತ್ ಟು ಕ್ರಿಯೇಟ್ ಅ ಬೆಟರ್ ಅರ್ಬನ್ ಫ್ಯೂಚರ್ ಅಂತೇಳಿ. ಎಂಗೇಜಿಂಗ್ ಯೂತ್ ಟು ಕ್ರಿಯೇಟ್ ಬೆಟರ್ ಅರ್ಬನ್ ಫ್ಯೂಚರ್. ಭಾರತ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮೈತ್ರಿ 2 ಎಂಬ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಿದೆ? ಅಲ್ಲ, ಇದು ಸ್ಥಾಪಿಸಿ ಆಗಿದೆ, ವಿಕಸನ ಮಾಡುತ್ತೆ, ವಿಕಸನ ಮಾಡಲಿದೆ. ಆ್ಯಕ್ಚುಲಿ ಮೈತ್ರಿ 2 ಆಲ್ರೆಡಿ ಇದು ಎಕ್ಸಿಸ್ಟ್, ಇದೆ ಇದು. ಸೊ ಎಲ್ಲಿದೆ ಕೇಳಿದ್ರೆ ಇದು ಅಂಟಾರ್ಟಿಕಾದಲ್ಲಿದೆ. ಎಲ್ಲಿದೆ ಇದು? ಅಂಟಾರ್ಟಿಕಾದಲ್ಲಿ ಇರುವಂಥದ್ದು. ವರ್ಲ್ಡ್ ಎಲೆಕ್ಟ್ರಿಸಿಟಿ ರಿವ್ಯೂ ರಿಪೋರ್ಟ್ನಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 3ನೇ ಸ್ಥಾನದಲ್ಲಿದೆ. ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವಂಥದ್ದು, ಫಸ್ಟ್ ಪ್ಲೇಸಲ್ಲಿ ಇರುವಂಥದ್ದು ಯಾವ ದೇಶ ಕೇಳಿದ್ರೆ ಚೀನಾ, ನಂತರ USA, ಭಾರತ 3ನೇ ಸ್ಥಾನದಲ್ಲಿ ಇದೆ. ವರ್ಲ್ಡ್ ಎಲೆಕ್ಟ್ರಿಸಿಟಿ ರಿವ್ಯೂ. ಸಂಶೋಧಕರು ಪ್ರಪಂಚದ ಅತಿ ದೊಡ್ಡ ಬ್ಲೂ ಹೋಲ್ ಅನ್ನು ಎಲ್ಲಿ ಅನ್ವೇಷಣೆ ಮಾಡಿದ್ದಾರೆ? ಸರಿಯಾದ ಉತ್ತರ ಮೆಕ್ಸಿಕೋದಲ್ಲಿ. ಈ ಬ್ಲೂ ಹೋಲ್ ಎಷ್ಟು ಅಗಲ ಇದೆ ಅಂತ ಕೇಳಿದ್ರೆ 420 ಮೀಟರ್ ಅಗಲ ಇರುವಂಥದ್ದು. ಭಾರತದ ಯಾವ ಕಂಪನಿಗೆ ಲಂಡನ್ನಲ್ಲಿ ಗ್ರೀನ್ ವರ್ಲ್ಡ್ ಅವಾರ್ಡ್ 2024? ನೋಟ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಗ್ರೀನ್ ವರ್ಲ್ಡ್ ಅವಾರ್ಡ್ 2024 ಲಂಡನ್ನಲ್ಲಿ ನಡೀತಿದ್ದು. ಇದು ಯಾವ ಭಾರತದ ಕಂಪನಿಗೆ ಸಿಕ್ತು ಕೇಳಿದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತ ಸರ್ಕಾರ ಪ್ರಾಯೋಜಿತ ಒಂದು ಕಂಪನಿ ಇದು. ಈ ಕೋಲ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಹೇಳೋದಾದರೆ, ಇದು 1975ರಲ್ಲಿ ಶುರುವಾಯಿತು. ಇದರ ಕೇಂದ್ರ ಕಚೇರಿ ಕಲ್ಕತ್ತಾ ಮತ್ತು ಇದರ ಪ್ರಸ್ತುತ ಅಧ್ಯಕ್ಷರು PM ಪ್ರಸಾದ್. ಈ ಅಂಶಗಳು ಗೊತ್ತಿರಲಿ, PM ಪ್ರಸಾದ್. ಭಾರತದ ಈ ಕೆಳಗಿನ ಯಾವ ರಾಜ್ಯಕ್ಕೆ ಯುನೆಸ್ಕೋ ಸುನಾಮಿ ರೆಡಿ, ಒಂದು ಸುನಾಮಿಗೆ ರೆಡಿ ಇರಿ ಅಂತೇಳಿ, ಸುನಾಮಿ ರೆಡಿ ಎಂಬ ರೂಪದ ಮಾನ್ಯತೆಯನ್ನು ನೀಡಿದೆ? ಯಾವ ರಾಜ್ಯದ ಒಂದು ಹಳ್ಳಿಗೆ? ಸರಿಯಾದ ಉತ್ತರ ಒಡಿಸ್ಸಾ. ಒಡಿಸ್ಸಾ ರಾಜ್ಯದ ತಟಿಯಾ ಎನ್ನುವಂಥ ಗ್ರಾಮ ಇದು. ಗ್ರಾಮ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಒಡಿಸ್ಸಾ ರಾಜ್ಯದ ತಟಿಯಾ ಎಂಬಂಥ ಗ್ರಾಮಕ್ಕೆ ಯುನೆಸ್ಕೋ ಇದೆಯಲ್ಲ, ಇದು ಸುನಾಮಿ ರೆಡಿ ಎನ್ನುವಂತಹ ಒಂದು ಮಾನ್ಯತೆ ನೀಡಿದೆ. ಈ ಕೆಳಗಿನ ಯಾವ ರಾಜ್ಯವು ಪಕ್ಷಿ ಪ್ರಜಾತಿಗಳ ಸಂರಕ್ಷಣೆಗಾಗಿ ಮೊಟ್ಟ ಮೊದಲ ಪಕ್ಷಿ ಗ್ಯಾಲರಿಯನ್ನು ಸ್ಥಾಪಿಸಿದೆ? ಪಕ್ಷಿ. ಸರಿಯಾದ ಉತ್ತರ ಉತ್ತರಾಖಂಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2024ನೇ ಸಾಲಿನಲ್ಲಿ ಬೀಸಿದ ಸೈಕ್ಲೋನ್ ರೈಮನ್, ಇದಕ್ಕೆ ಹೆಸರಿಟ್ಟ ದೇಶ ಯಾವುದು? ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸೈಕ್ಲೋನ್ಗಳಿಗೆ ಹೆಸರಿಡುವಂತಹ ದೇಶಗಳ ಪಟ್ಟಿ ಅದೊಂಥರ ಸೀರಿಯಲ್ ಪ್ರಕಾರ ಬರ್ತಾ ಹೋಗುತ್ತೆ. ಒಂದೊಂದು ದೇಶಕ್ಕೆ ಒಂದೊಂದು ಸರಿ ಅವಕಾಶವನ್ನು ಕೊಡ್ತಾರೆ. ಸೊ 2024ರಲ್ಲಿ ಭಾರತದಲ್ಲಿ ಬೀಸಿದಂಥ ರೈಮನ್ ಎನ್ನುವಂಥ ಸೈಕ್ಲೋನ್, ಇದಕ್ಕೆ ಹೆಸರಿಟ್ಟ ದೇಶ ಯಾವುದು ಕೇಳಿದ್ರೆ ಓಮನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶ್ವ ಆರ್ಥಿಕ ವೇದಿಕೆಯ ಯಾತ್ರಾ ಮತ್ತು ಪರ್ಯಟನಾ ವಿಕಾಸ ಸೂಚಕಾಂಕದಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಇದರಲ್ಲಿ ಭಾರತ 39ನೇ ಸ್ಥಾನದಲ್ಲಿದೆ. ಸೊ ಮೊದಲ ಸ್ಥಾನದಲ್ಲಿರುವಂಥದ್ದು, ಫಸ್ಟ್ ಪ್ಲೇಸಲ್ಲಿ ಇರೋದು ಯಾವುದು ಕೇಳಿದ್ರೆ USA. ಎರಡನೇ ಸ್ಥಾನದಲ್ಲಿರುವಂಥದ್ದು ಸ್ಪೇನ್. ಇನ್ನು ಮೂರನೇ ಸ್ಥಾನದಲ್ಲಿರುವಂಥದ್ದು ಜಪಾನ್. ವಿಶ್ವ ಪ್ರವಾಸಿ ಪಕ್ಷಿ ದಿವಸ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ವರ್ಲ್ಡ್ ಮೈಗ್ರೇಟೆಡ್ ಬರ್ಡ್ ಡೇ
ಮೈಗ್ರೇಟೆಡ್ ಬರ್ಡ್ ಡೇ ನೋಡಿ, ಒಂದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ, ಅಂದರೆ ಉತ್ತರ ಧ್ರುವದಿಂದ ಆಲ್ಮೋಸ್ಟ್ ಪಕ್ಷಿಗಳು ಈ ಮೊಟ್ಟೆಯನ್ನು ಇಡುವ ಸಂದರ್ಭದಲ್ಲಿ ಸಂತಾನೋತ್ಪತ್ತಿ ಟೈಮಲ್ಲಿ ವಲಸೆ ಬರ್ತವೆ. ಈ ವರ್ಲ್ಡ್ ಮೈಗ್ರೇಟೆಡ್ ಬರ್ಡ್ ಡೇ ಯಾವಾಗ ಆಚರಣೆ ಮಾಡ್ತಾರೆ ಕೇಳಿದ್ರೆ ಅಕ್ಟೋಬರ್ 12. ಸೊ 2024 ವಿಶ್ವ ಪ್ರವಾಸಿ ಪಕ್ಷಿ ದಿವಸದ ಥೀಮ್ ಏನಾಗಿತ್ತು ಕೇಳಿದ್ರೆ ಇನ್ಸೆಕ್ಟ್ಸ್ ಫಾರ್ ಬರ್ಡ್ಸ್ ಅಂತ. ಇನ್ಸೆಕ್ಟ್ಸ್ ಫಾರ್ ಬರ್ಡ್ಸ್, ಪಕ್ಷಿಗಳಿಗಾಗಿ ಕೀಟಗಳು ಅಂತ. ಮಹಾರಾಷ್ಟ್ರದ ನಾಗಪುರದಲ್ಲಿ ಆಕ್ಸಿಜನ್ ಬರ್ಡ್ ಪಾರ್ಕ್ ಅನ್ನು ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ನಿತಿನ್ ಗಡ್ಕರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ರೈನೋ ದಿನಾಚರಣೆ, ಗೇಂಡಾಮೃಗಗಳ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಸೆಪ್ಟೆಂಬರ್ 22. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2024 ಥೀಮ್ ನೋಡಿ, ಕೀಪ್ ದ 5 ಅಲೈವ್. ಕೀಪ್ ದ 5 ಅಲೈವ್. ಸೊ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ, ವಿಶ್ವ ಜೈವ ಇಂಧನ ದಿವಸವನ್ನು ಯಾವಾಗ ಆಚರಿಸಲಾಯಿತು? ಆಪ್ಷನ್ಸ್ ಈ ರೀತಿ ಇದೆ, ಸೆಪ್ಟೆಂಬರ್ 20, ಸೆಪ್ಟೆಂಬರ್ 21, ಸೆಪ್ಟೆಂಬರ್ 22, ಆಗಸ್ಟ್ 10. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.